ಸಿದ್ದು ಡಿಕೆ ಪವರ್ ಫೈಟ್ಗೆ ಎಚ್ಡಿಕೆ ಕೊಟ್ಟರು ಬಿಗ್ ಟ್ವಿಸ್ಟ್. ಕಾಂಗ್ರೆಸ್ ಶಾಸಕರ ಮೇಲೆ ಅವರದ್ದೇ ಸಚಿವರಿಂದ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಸಿದ್ದು ಡಿಕೆ ಪವರ್ ಫೈಟ್ಗೆ ಎಚ್ಡಿ ಕುಮಾರಸ್ವಾಮಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರ ಮೇಲೆ ಅವರದ್ದೇ ಸಚಿವರಿಂದ ಫೋನ್ ಟ್ಯಾಪ್ ಆಗ್ತಾ ಇದೆ. ಸಿಎಂ ಆಗಬೇಕೆಂದುಕೊಂಡವರಿಂದಲೇ ಸರ್ಕಾರದ ಈ ರೀತಿಯ ಗುಪ್ತಚಾರಿಕೆ ನಡೆಯುತ್ತಿರುವುದು. ಹೊಸ ಬಾಂಬ್ ಸಿಡಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಡಿಕೆ ವಿರುದ್ಧ ಪರೋಕ್ಷವಾಗಿ ಟ್ಯಾಪಿಂಗ್ ಬಾಂಬ್ ಸಿಡಿಸಿದ್ರ ಎಚ್ಡಿಕೆ. ಎಲ್ಲಾ ಸರ್ಕಾರದಲ್ಲೂ ಫೋನ್ ಟ್ಯಾಪಿಂಗ್ ಇತ್ತು, ಈಗಲೂ ಇದೆ. ಕೆಲವರು ಟ್ಯಾಪಿಂಗ್ ಮಾಡಿಯೂ ಪತಿವ್ರತೆಯರ ರೀತಿ ವರ್ತಿಸ್ತಾರೆ. ನಾನು ಸತ್ಯ ಹೇಳುತ್ತೇನೆ ಕೇಳಿ ಎಂದ ಎಚ್ಡಿ ಕುಮಾರಸ್ವಾಮಿ. ಸಿದ್ದು ಡಿಕೆ ಪವರ್ ಫೈಟ್ಗೆ ಎಚ್ಡಿ ಕುಮಾರಸ್ವಾಮಿ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರ ಮೇಲೆ ಅವರದ್ದೇ ಸಚಿವರಿಂದ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಸಿಎಂ ಆಗಬೇಕು ಎಂದುಕೊಂಡವರಿಂದಲೇ ಸರ್ಕಾರದ ಮೇಲೆ ಗುಪ್ತಚರಿಕೆ ನಡೀತಾ ಇರುವಂತದ್ದು. ಈ ರೀತಿಯ ಗುಪ್ತಚಾರಿಕೆ ನಡೀತಾ ಇರುವುದು ಇದೇ ಮೊದಲು. ಹೊಸ ಬಾಂಬ್ ಸಿಡಿಸಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಡಿಕೆ ವಿರುದ್ಧ ಪರೋಕ್ಷವಾಗಿ ಟ್ಯಾಪಿಂಗ್ ಬಾಂಬ್ ಸಿಡಿಸಿದ್ರ ಎಚ್ಡಿ ಕುಮಾರಸ್ವಾಮಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ಲಾ ಸರ್ಕಾರದಲ್ಲೂ ಫೋನ್ ಟ್ಯಾಪಿಂಗ್ ಇತ್ತು, ಈಗಲೂ ಇದೆ. ಕೆಲವರು ಟ್ಯಾಪಿಂಗ್ ಮಾಡಿಯೂ ಪತಿವ್ರತೆಯ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಪಕ್ಷದ ಶಾಸಕರುಗಳು ಅವ್ರ ಪಕ್ಷದ ನಾಯಕರುಗಳ ಬಗ್ಗೆ ಇಂಟೆಲಿಜೆನ್ಸ್ ಮುಖಾಂತರ ಮಾಹಿತಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ. ಇವರ ಮೇಲೆ ಅವರ ಮೇಲೆ, ಯಾಕೆಂದ್ರೆ ಇಂಟೆಲಿಜೆನ್ಸ್ನಲ್ಲೂ ಈಗ ಮುಖ್ಯಮಂತ್ರಿ ಆಗಬೇಕು ಕುರ್ಚಿ ಕೊಡಿ ಅಂತ ಕೇಳ್ತಕ್ಕಂಥ ಜೊತೆನೂ ಇದ್ದಾರೆ. ಈಗ ಮುಖ್ಯಮಂತ್ರಿನ ಉಳಿಸ್ಬೇಕು ಅಂತಕ್ಕಂಥ ಒಂದು ವಿಂಗು ಇದೆ. ಎರಡು ಕಡೆಯಿಂದ ಇಂಟೆಲಿಜೆನ್ಸ್ ನಡೀತಾ ಇರ್ತದೆ. ಅದು ನನಗೆ ಇಲ್ಲ, ಫೋನ್ ಟ್ಯಾಪಿಂಗ್ ಇದೆಯಲ್ಲ, ಇವ್ರು ಯಾರು ಏನೇ ಹೇಳಿದ್ರು ಇದು ನಿರಂತರವಾಗಿ ಹಲವಾರು ವರ್ಷಗಳಿಂದ ಎಲ್ಲ ಸರ್ಕಾರದಲ್ಲೂ ನಡೆಸ್ತಾರೆ. ಆದರೆ ಯಾವುದಾದ್ರೂ ಒಂದೊಂದು ಬಾರಿ ತಪ್ಪುಗಳು, ಕೆಲವು ವಿಷಯಗಳು ಹೊರಗಡೆ ಬಂದು ಕೆಲವು ತಲೆ ಉರುಳತಕ್ಕಂಥದ್ದು ನೋಡಿದ್ದೇವೆ. ಆದರೆ ನನಗಿರ್ತಕ್ಕಂಥ ಅನುಭವದಲ್ಲಿ ಎಲ್ಲ ಸರ್ಕಾರಗಳಲ್ಲೂ ಈ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕೆಲವರು ಪಾಪ ಅದೇನೋ ಹೇಳ್ತಾರಲ್ಲ ಪತಿವ್ರತೆ ಅಂತ ಹೇಳಿ ಆ ಥರ ನಡ್ಕೊಳ್ಳೋಕೆ ಟ್ರೈ ಮಾಡಿ. ಅವರ ಪಕ್ಷದ ಶಾಸಕರುಗಳು ಅವ್ರ ಪಕ್ಷದ ನಾಯಕರುಗಳ ಬಗ್ಗೆ ಇಂಟೆಲಿಜೆನ್ಸ್ ಮುಖಾಂತರ ಮಾಹಿತಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ.